ಗ್ರಾಹಕರ ಹೆಗಲೇರಿದ ತೈಲ ಬೆಲೆ ಏರಿಕೆಯ ಭಾರ. ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಪ್ರಯಾಣದ ದರವನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ರಾಜ್ಯಾದ್ಯಂತ ಖಾಸಗಿ ಬಸ್ಗಳ ಪ್ರಯಾಣದ ದರ ಏರಿಕೆ ಆಗಿದೆ. ದಿಢೀರ್ ಅಂತೇಳಿ ದರ ಏರಿಕೆ ಮಾಡಿದ್ದಾರೆ. ಪ್ರಯಾಣಿಕರಿಗೆ ಹೊರೆಯಾಗಿದೆ, ಕಂಗಾಲಾಗಿದ್ದಾರೆ. ಟಿಕೆಟ್ ದರ ಏರಿಕೆ 20ರಷ್ಟು ಏರಿಕೆ ಮಾಡಿ ಮಾಲೀಕರು, ಖಾಸಗಿ ಬಸ್ಗಳ ಮಾಲೀಕರು, ಖಾಸಗಿ ವಾಹನಗಳ ಮಾಲೀಕರು ತೀರ್ಮಾನ ಮಾಡಿದ್ದಾರೆ. ಮೊದಲೇ ಬೆಲೆ ಏರಿಕೆಯಿಂದಾಗಿ ಬಸವಳಿದಂತಹ ಜನರಿಗೆ ಈಗ ಬಸ್ಸಲ್ಲಾದರೂ ಓಡಾಡೋಣ ಅಂತ ಹೇಳಿದ್ರು ಕೂಡ ಬಸ್ ರೇಟ್ ಕೂಡ ಹೈಕ್ ಆಗಿದೆ. ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಎಲ್ಲ ರೇಟ್ ಕೂಡ ಜಾಸ್ತಿ ಆಗಿದೆ. ಪ್ರಯಾಣಿಕರಿಗೆ ಖಾಸಗಿ ಶಾಕ್ ಇದು. ಪ್ರಯಾಣದ ದರವನ್ನ ಹೆಚ್ಚಳ ಮಾಡಿರೋದ್ರಿಂದಾಗಿ ಜನಸಾಮಾನ್ಯರಿಗೆ ಬಹಳ ಕಷ್ಟ ಆಗಿದೆ. ಮಧ್ಯಮ ವರ್ಗದ ಜನ ಅಂತೂ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿರೋದ್ರಿಂದಾಗಿ ಬಹುಶಃ ಕಂಗಾಲಾಗಿ ಹೋಗಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗುತ್ತೆ. ನಾನು ಆಗಲೇ ಹೇಳಿದೆ, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿರೋದು ಈಗ ಪ್ರಯಾಣ ಮಾಡುವಂಥ ಸಾರಿಗೆ ದರವೂ ಕೂಡ ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಬಹುತೇಕ ಎಲ್ಲ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಳ ಆಗುತ್ತೆ ಅನ್ನೋದು. 4 ವರ್ಷದ ನಂತರ ತೈಲ ದರವನ್ನು ಸರ್ಕಾರ ಹೆಚ್ಚಳ ಮಾಡಿದೆ. ಅದು ಎಲ್ಲ ದರದ ಮೇಲೂ ಕೂಡ, ಅಂದರೆ ಈಗ ಬಸ್ ದರ ಹೆಚ್ಚಳ ಆಗಿದೆ, ಪ್ರೈವೇಟ್ ಬಸ್ ದರ ಹೆಚ್ಚಳವಾಗಿದೆ. ವೆಹಿಕಲ್ಗಳ ಇನ್ಮೇಲೆ ರೋಡಿಗಿಳಿಬೇಕು ಅಂತ ಹೇಳಿದರೆ ನಾವು ಮೊದಲು ಕೊಡೋ ರೇಟ್ ಅಲ್ಲ, ಸಾರಿಗೆ ಮಾಡೋದಕ್ಕೇನು ಪ್ರಯಾಣ ದರವನ್ನೇನೋ ಕೊಡ್ತಾ ಇದ್ವಲ್ಲ, ಹೆಚ್ಚಳ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದೊಂದು ಚೈನ್ ಲಿಂಕ್ ಇದ್ದಂಗೆ ಎಲ್ಲ ದರವೂ ಕೂಡ ಹೆಚ್ಚಳ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿರೋದು ಜನಸಾಮಾನ್ಯರಿಗೆ ಬಿಸಿ ತುಪ್ಪವಾಗಿದೆ. ಪೆಟ್ರೋಲ್ ಡೀಸೆಲ್ 3 ರೂಪಾಯಿ ಹೆಚ್ಚಳವಾಗಿದೆ. ಪ್ರತಿ ದಿನವೂ ಕೂಡ 1600 ಕೋಟಿಯಷ್ಟು ನಷ್ಟ ಆಗ್ತಾ ಇತ್ತಂತೆ ತೈಲ ಕಂಪನಿಗಳಿಗೆ. ಈಗ ಏರಿಕೆ ಮಾಡಿರೋದ್ರಿಂದಲೂ ಕೂಡ 3 ರೂಪಾಯಿ ಹೆಚ್ಚಳ ಮಾಡಿರೋದ್ರಿಂದಲೂ ಕೂಡ ಈಗ ತೈಲ ಕಂಪನಿಗಳಿಗೆ ಲಾಸ್ ಆಗ್ತಿದೆ. ಹೀಗಾಗಿ ಇದನ್ನು ಸರಿದೂಗಿಸೋದಕ್ಕೆ ಏನು ಮಾಡಬೇಕು ಅನ್ನುವಂಥ ಟೆನ್ಷನ್ನಲ್ಲಿ ಈಗ ಕೇಂದ್ರ ಸರ್ಕಾರ ಇದೆ. ಈ ಕಾರಣದಿಂದಲೇ ನೇರವಾಗಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿದ್ದಾರೆ. ಹಾಗೆ ಪ್ರೈವೇಟ್ ವೆಹಿಕಲ್ಗಳು, ಸಾರಿಗೆ ಬಸ್ಗಳು, ಇವುಗಳ ದರವೂ ಕೂಡ ಹೆಚ್ಚಳವಾಗಿದೆ. ಜನಸಾಮಾನ್ಯರಿಗೆ ಬಹಳ ಕಷ್ಟವಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಳ ಆಗುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚರಣ್ ಕಲಾಸಿಪಾಳ್ಯದ ಖಾಸಗಿ ಬಸ್ ನಿಲ್ದಾಣದಿಂದ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಏನು ಹೇಳ್ತಿದ್ದಾರೆ ಪ್ರಯಾಣಿಕರು? ಎಷ್ಟು ಏರಿಕೆ ಮಾಡಿದ್ದಾರೆ ಪ್ರೈವೇಟ್ ಬಸ್ಗಳ ದರವನ್ನ, ಟಿಕೆಟ್ ದರವನ್ನ? ಏನು ಹೇಳ್ತಾರೆ ಜನ? ಏನಿದೆ ಮಾಹಿತಿ ಈಗ? ಎಸ್ ರಂಜಿತ್, ಏನು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾದಂತಹ ಬೆನ್ನಲೆಯಲ್ಲಿ ಪ್ರತಿಯೊಂದು ವಾಹನಗಳ ದರಗಳು ಕೂಡ ಏರಿಕೆ ಆಗುತ್ತೆ ಅಂತ ಹೇಳಿದ್ರೆ ಖಾಸಗಿ ಬಸ್ಗಳಾಗಿರ್ಬೋದು, ಆಟೋ ರಿಕ್ಷಾಗಳಾಗಿರ್ಬೋದು, ಕ್ಯಾಬ್ಗಳಾಗಿರ್ಬೋದು, ಎಲ್ಲದರ ದರ ಕೂಡ ಏರಿಕೆ ಆಗುತ್ತೆ. ಅದೇ ರೀತಿಯಾಗಿ ಇದೀಗ ಖಾಸಗಿ ಬಸ್ಗಳು 30% ದರ ಏರಿಕೆ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ನಡೆಸಿಕೊಂಡಿರುವಂಥದ್ದು. ಪ್ರಮುಖವಾಗಿ ಖಾಸಗಿ ಸ್ಲೀಪರ್ ಬಸ್ಗಳೇನಿದೆ ಅವುಗಳು ತನ್ನ ದರವನ್ನು ಏರಿಕೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದರ ಜೊತೆಗೆ ಏರಿಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ರಾತ್ರಿ ಹೊತ್ತಿನಲ್ಲಿ ಓಡಾಡುವಂತಹ ಬೇರೆ ಹೊರ ಜಿಲ್ಲೆಗಳಿಗೆ ಹೋಗುವಂತಹ ಬಸ್ಗಳೇನಿದೆ ಆ ಬಸ್ಗಳು ಈಗಾಗಲೇ ದರ ಏರಿಕೆಯನ್ನ ಮಾಡಿಕೊಂಡಿದ್ರೆ, ಬೆಂಗಳೂರಿನ ಕಳಾಸಿಪಾಳ್ಯ ಏನಿದೆ ಅಲ್ಲಿಂದ ಬೇರೆ ಜಿಲ್ಲೆಗಳಿಗೆ ಮತ್ತೆ ಬೇರೆ ಕಡೆಗೆ ಹೋಗುವಂತಹ ವಾಹನಗಳೇನಿದೆ ಅವುಗಳು ಇನ್ನೂ ಕೂಡ ದರ ಏರಿಕೆ ಮಾಡುವಂತಹ ನಿರ್ಧಾರವನ್ನ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಶಕ್ತಿ ಯೋಜನೆ ಜಾರಿಗೆ ಬಂದಂತಹ ಸಂದರ್ಭದಿಂದಾಗಿ ಈ ಒಂದು ಬಸ್ಗಳೇನಿದೆ ಈ ಬಸ್ಗಳಿಗೆ ಪ್ರಯಾಣಿಕರ ಸಂಖ್ಯೆ ಇಳಿತ ಆಗಿದೆ. ಹಾಗಾಗಿ ಈಗ ಸದ್ಯಕ್ಕಿದ್ದ ಪರಿಸ್ಥಿತಿಯಲ್ಲಿ ದರ ಏರಿಕೆ ಮಾಡಿದ್ರೆ ಬರುವಂತಹ ಪ್ರಯಾಣಿಕರು ಕೂಡ ಬರೋದಿಲ್ಲ ಅನ್ನುವಂತಹ ಒಂದು ಕಾರಣವನ್ನ ಇಟ್ಟುಕೊಂಡು ಈಗ ಸದ್ಯ ಏನು ಖಾಸಗಿ ಬಸ್ಗಳೇನಿದೆ ಅವುಗಳು ತಮ್ಮ ದರವನ್ನು ಏರಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. 2 ಹಂತದ ಸಭೆಯನ್ನ ನಡೆಸಿಕೊಂಡು ಮಾಲೀಕರ ಜೊತೆಗೆ ಮಾತುಕತೆಯನ್ನ ಮಾಡಿಕೊಂಡು ಯಾವ ರೀತಿಯಾಗಿ ದರ ಏರಿಕೆಯನ್ನ ಮಾಡಬೇಕು, ಮುಂದಿನ ಹಂತವಾಗಿ 10% ಮಾಡಬೇಕಾ ಅಥವಾ 30% ಮಾಡಬೇಕಾ, ಅಸೋಸಿಯೇಷನ್ ಹೇಳಿರುವಂತಹ ರೀತಿಯಲ್ಲಿ ಅದರ ಜೊತೆಗೆ ಸ್ಲೀಪರ್ ಬಸ್ಗಳು ದರ ಏರಿಕೆ ಮಾಡಿರುವಂತಹ ರೀತಿಯಲ್ಲೇ ದರ ಏರಿಕೆಯನ್ನ ಮಾಡಬೇಕಾ ಅನ್ನುವಂತಹ ಚಿಂತನೆಯಲ್ಲಿ ಈಗಾಗಲೇ ತೊಡಗಿಕೊಂಡಿರುವಂಥದ್ದು. ಒಂದಿಷ್ಟು ಜನ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ದರ ಏರಿಕೆ ಮಾಡುವಂತ ಪ್ಲಾನ್ ಏನಾದರೂ ಮಾಡಿದೀರಾ ಅಂತ? ಏನೋ ಗೌರ್ಮೆಂಟ್ ಏನಾಗುತ್ತೆ ನೋಡೋಣ. ಅವ್ರು ಪರ್ಮಿಷನ್ ಕೊಟ್ಟರೆ ನಾವು ರೈಸ್ ಮಾಡ್ತೀವಿ, ಪರ್ಮಿಷನ್ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ. ಈಗ
ಈಗ ಆಲ್ರೆಡಿ ಶಕ್ತಿ ಯೋಜನೆ ಬಂದಾಗಿಂದ ನಿಮಗೆ ಲಾಸ್ ಆಗಿದೆ, ಈಗ ಮತ್ತೆ ದರ ಏರಿಕೆ ಮಾಡಿದ್ರೆ ಏನು ಎಫೆಕ್ಟ್ ಆಗುತ್ತೆ? ಅವ್ರು ಮಾಡಿದ್ರೆ ನಾವು ಮಾಡೋಕ್ಕಾಗೋದು, ಬರೀ ನಮ್ಮದೇ ಜಾಸ್ತಿ ಆದರೆ ನಮ್ಗೆ ಹತ್ತವ್ರು ಇರಲ್ಲ, ನಮ್ಗೆ ಎಫೆಕ್ಟ್ ಆಗುತ್ತೆ ರೈಸ್ ಮಾಡಿದ್ರೆ. ಗಾಡಿಗಳು ಇವಾಗ ಅವ್ರಿಗೆಲ್ಲ ಫ್ರೀ ಇದೆಲ್ಲ, ನಾವು ರೈಸ್ ಮಾಡೋಕ್ಕಾಗಲ್ಲ. ಈ ಶಕ್ತಿ ಯೋಜನೆ ಬಂದಾಗಿಂದ ಸರ್ ಪ್ರಯಾಣಿಕರ ಸಂಖ್ಯೆ ಎಷ್ಟು ಕುಸಿತಾಗಿದೆ? ಅರ್ಧಕ್ಕರ್ಧ ಲಾಸ್ ನಮಗೆ. ಈಗ ಈ ಡೀಸೆಲ್ ರೇಟಲ್ಲಿ ನಿಮಗೆ ವರ್ಕೌಟ್ ಆಗುತ್ತೆ ಈ ರೇಟ್? ಇಲ್ಲ ಆಗಲ್ಲ. ನೀವೇನು ಹೇಳ್ತೀರಾ ಸರ್, ಎಷ್ಟು ಕಷ್ಟ ಆಗುತ್ತೆ ಅಂತ? ನಮ್ಮ ಪ್ರೈವೇಟ್ ಬಸ್ ನಾಯಿ ಜೀವ ಆಗ್ಬಿಟ್ಟು ನೋಡಿ, ನಾಯಿ ಕಾಯ್ತಾ ಇದೀವಿ ಸರ್. ಇದು ಯಾವ್ದು ಆಧಾರ್ ಕಾರ್ಡ್ ಫ್ರೀ ಮಾಡ್ಬೇಕು, ಅದೇ ಬೇರೆ ಡೀಸೆಲ್ ಬೇರೆ ಏರಿಸ್ಬಿಟ್ಟಿದ್ದಾರೆ. ಇವಾಗ ಡೀಸೆಲ್ ಬೇರೆ ಏರಿಸ್ಬಿಟ್ಟಿದ್ದಾರೆ. ನಮ್ಮ ಜೀವ ಅಲ್ಲಿ ಸರ್, ಹಿಂಗಿಲ್ಲ ಜೀವ ಮಾಡಿಲ್ಲ ಅಂದ್ರೆ ನಮ್ಗೆ ಆಗಲ್ಲ. ಗೌರ್ಮೆಂಟ್ ಆಗುತ್ತೆ, ಏನು ಮಾಡೋ ಸರ್. ನಮ್ಮ ನೋಡಿ ನಾಯಿಗೆ ಜೀವ ನೋಡಿ, ನಾಯಿ ಕಾದಂಗೆ ಕಾಯ್ತಾ ಇರ್ಬೇಕು. ಕೂದಿದ್ರು ಯಾರು ಚಿಂತಾಮಣಿ ಅಂದ್ರೆ ಯಾರು ಹಂಗಿಲ್ಲ ಸರ್. ಒಂದು ಅರ್ಧ ಗಂಟೆ ಆಯ್ತು ಬಸ್ ಹತ್ತಿಂದ 4 ಸೀಟ್ ಇಲ್ಲ ಬಸ್ಸಲ್ಲಿ. ಬೇರೆ ಆಧಾರ್ ಕಾರ್ಡ್ ಫ್ರೀ ಮಾಡ್ಬಿಟ್ಟು ನಮ್ಗೆ ಬೇರೆ ಇದಾಗ್ಬಿಟ್ಟು ಸರ್, ನಮ್ಮ ಜೀವನ ಹಿಂಗೆ ಆಗ್ಬಿಟ್ಟಿದೆ. ಇದಿಷ್ಟು ಬಸ್ನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಶಕ್ತಿ ಯೋಜನೆ ಬಂದ ಬಳಿಕ ಬಸ್ಗಳಿಗೆ, ಖಾಸಗಿ ಬಸ್ಗಳಿಗೆ ಹತ್ತುವಂತ ಪ್ರಯಾಣಿಕರ ಸಂಖ್ಯೆ ವಿರಳ ಆಗಿ ಹೋಗಿದೆ. ಈ ಮಧ್ಯದಲ್ಲಿ ದರ ಏರಿಕೆಯನ್ನ ಮಾಡಿದ್ರೆ ಇನ್ನು ಖಾಸಗಿ ಬಸ್ಗಳ ಕಡೆಗೆ ಮುಖ ಮಾಡುವಂತವ್ರು ಯಾರು ಇಲ್ಲ. ಸರ್ಕಾರದ ನಿರ್ಧಾರಗಳನ್ನು ನೋಡಿಕೊಂಡು ಇನ್ ಕೇಸ್ KSRTC ಬಸ್ಗಳೇನಿದೆ ಅವುಗಳು ತಮ್ಮ ದರವನ್ನ ಏರಿಕೆ ಮಾಡಿದ್ರೆ ಹಗಲು ಹೊತ್ತಿನಲ್ಲಿ ಬೆಂಗಳೂರಿನಿಂದ ಹೊರ ಜಿಲ್ಲೆಗಳಿಗೆ ಓಡಾಡುವಂತಹ ಖಾಸಗಿ ಬಸ್ಗಳೇನಿದೆ ಅವುಗಳು ದರವನ್ನ ಏರಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಮತ್ತೊಂದು ಭಾಗವಾಗಿ ನೋಡ್ಕೊಂಡು ಹೋಗೋದಾದ್ರೆ ಸ್ಲೀಪರ್ ಬಸ್ಗಳೇನಿದೆ ಅವುಗಳು ಈಗಾಗಲೇ ತಮ್ಮ ದರವನ್ನ ಏರಿಕೆ ಮಾಡಾಗಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಸುಮಾರು 300 ರೂಪಾಯಿಯಷ್ಟು ಏರಿಕೆ ಆಗಿದೆ. ಅದರ ಜೊತೆಗೆ ದಾವಣಗೆರೆಗೆ 250 ರೂಪಾಯಿಯಷ್ಟು ಏರಿಕೆ ಆಗಿದೆ. ಸ್ಲೀಪರ್ ಬಸ್ಗಳು ಈಗಾಗಲೇ ದರ ಏರಿಕೆಯನ್ನ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಸ್ಲೀಪರ್ ಬಸ್ನಲ್ಲಿ ಓಡಾಡ್ತಾ ಇದ್ದಂತಹ ಪ್ರಯಾಣಿಕರಿಗೆ ಶಾಕ್ ಎದುರಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಖಾಸಗಿ ಬಸ್ನ ಮಾಲೀಕರು ಕೂಡ ಅಂತ ಹೇಳಿದ್ರೆ ಏನು ದಿನನಿತ್ಯ ಓಡಾಡುವಂತಹ ಬಸ್ಗಳೇನಿದೆ ಅವುಗಳು ಕೂಡ ತಮ್ಮ ದರ ಏರಿಕೆ ಮಾಡುವಂತಹ ಸಾಧ್ಯತೆ ಮತ್ತೆ ಆ ಒಂದು ಚಿಂತನೆಯಲ್ಲಿ ಇರುವಂತದ್ದು. ರಂಜಿತ್, ಓಕೆ, ಈಗ ಲೋಕಲ್ ಓಡಾಡೋ ಬಸ್ ದರ ಎಷ್ಟು ಪರ್ಸೆಂಟೇಜ್ ಹೈಕ್ ಎಷ್ಟಾಗಿದೆ, ಹಾಗೆ ಈಗ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಓಡಾಡುವಂಥ ಖಾಸಗಿ ಬಸ್ಗಳ ದರ ಹೆಚ್ಚಳ ಎಷ್ಟಾಗಿದೆ, ಮತ್ತು ಈ ಸ್ಲೀಪರ್ ಬಸ್ ನೀವು ಹೇಳ್ತಿದ್ರಲ್ಲ, ಸ್ಲೀಪರ್ ಬಸ್ ಎಷ್ಟು ಜಾಸ್ತಿ ಆಗಿದೆ, ಇದು ಈ ರೀತಿ ಏರಿಕೆ ಮಾಡಿರೋದ್ರಿಂದಾಗಿ, ಸಡನ್ನಾಗಿ ಏರಿಕೆ ಮಾಡಿರೋದ್ರಿಂದಾಗಿ ಜನಸಾಮಾನ್ಯರಿಗೆಲ್ಲ ಎಷ್ಟು ಇದು ಬರೆ ಎಳೆದಂಗೆ ಆಗಿದೆ? ರಂಜಿತ್, ಏನು ಪ್ರಮುಖವಾಗಿ ಸ್ಲೀಪರ್ ಬಸ್ಗಳು ಈಗಾಗಲೇ 300 ರೂಪಾಯಿಯಷ್ಟು ಏರಿಕೆ ಮಾಡಿದೆ. ಅಂತ ಹೇಳಿದ್ರೆ 30% ದರವನ್ನ ಏರಿಕೆ ಮಾಡಿರುವಂಥದ್ದು. ಪ್ರಮುಖವಾಗಿ ರಾತ್ರಿ ಹೊತ್ತಿನಲ್ಲಿ ಓಡಾಡುವಂತಹ ಸ್ಲೀಪರ್ ಬಸ್ಗಳೇನಿದೆ ಅವುಗಳು ದರ ಏರಿಕೆಯನ್ನ ಮಾಡ್ತಾ ಇರ್ತವೆ. ಶನಿವಾರ ಭಾನುವಾರ ಬಂದಂತಹ ಸಂದರ್ಭದಲ್ಲಿ ತಮ್ಮ ಇಷ್ಟಕ್ಕೆ ತಕ್ಕಂತೆ ಈ ಒಂದು ದರವನ್ನ ಏರಿಕೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಪ್ರಮುಖವಾಗಿ ನೋಡ್ಕೊಂಡು ಹೋಗೋದಾದ್ರೆ ಈಗ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವಂತಹ ಬಸ್ ಏನಿತ್ತು ಸಾಮಾನ್ಯ ದಿನಗಳಲ್ಲಿ ದರ ಸುಮಾರು 700 ರೂಪಾಯಿ ಇದ್ರೆ ಇದೀಗ 1200 ರೂಪಾಯಿಯಷ್ಟು ಆ ಒಂದು ದರ ಏರಿಕೆ ಆಗಿರುವಂಥದ್ದು. ಅದರ ಜೊತೆಗೆ ಫಿಕ್ಸ್ಡ್ ರೇಟ್ ಅಂತ ಹೇಳಿ ಖಾಸಗಿ ಸ್ಲೀಪರ್ ಬಸ್ಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿರ್ತವೆ. ಆ ಒಂದು ಫಿಕ್ಸ್ಡ್ ರೇಟ್ ಕೂಡ ಇದೀಗ 900ರ ಗಡಿಯನ್ನ ದಾಟಿರುವಂಥದ್ದು. ಇದರಿಂದಾಗಿ ಸ್ಲೀಪರ್ ಬಸ್ನಲ್ಲಿ ನೆಚ್ಚಿಕೊಂಡು ಓಡಾಟವನ್ನು ನಡೆಸ್ತಿದ್ದಂಥ ಪ್ರಯಾಣಿಕರಿದ್ದಾರೆ ಅವರಿಗೆ ಒಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಟ್ರಿಪ್ನಲ್ಲಿ ಸುಮಾರು 600 ರೂಪಾಯಿಯಷ್ಟು ಹೆಚ್ಚಳ ಬೀಳುತ್ತೆ. ಅದರ ಜೊತೆಗೆ ಈ ದಿನನಿತ್ಯ ಓಡಾಡುವಂಥ ಬಸ್ಗಳೇನಿದೆ, ಹೊರ ಜಿಲ್ಲೆಗೆ ಹೋಗುವಂಥ ಈ ಕಳಾಸಿಪಾಳ್ಯದಿಂದ ಹೋಗುವಂಥ ಬಸ್ಗಳೇನಿದೆ, ಹೊಸೂರು ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಹೊಸಕೋಟೆ ಆಗಿರ್ಬೋದು, ಎಲ್ಲ ಬಸ್ಗಳೇನಿದೆ ಈಗ ಸದ್ಯದ ಪರಿಸ್ಥಿತಿಗೆ ದರ ಏರಿಕೆ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಪ್ರಯಾಣಿಕರ ಸಂಖ್ಯೆ ಭಾರಿ ವಿರಳ ಆಗ್ತಾ ಇದೆ. ಈ ಒಂದು ಪ್ರಯಾಣಿಕರ ಸಂಖ್ಯೆ ವಿರಳ ಆಗಿರೋದ್ರಿಂದಾಗಿ ಪ್ರಯಾಣಿಕರು ಹತ್ತುತ್ತಾ ಇಲ್ಲ. ಶಕ್ತಿ ಯೋಜನೆ ಬಂದ ಬಳಿಕವಾಗಿ ಖಾಸಗಿ ಬಸ್ಗಳಲ್ಲಿ ಓಡಾಡುವಂತಹ ಪ್ರಯಾಣಿಕರ ಸಂಖ್ಯೆ ಭಾರಿ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಈಗ ಏಕಾಏಕಿಯಾಗಿ ದರವನ್ನ ಏರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಪ್ರಯಾಣಿಕರ ಸಂಖ್ಯೆ ಕುಸಿಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಅನಿವಾರ್ಯವಾಗಿ ಪ್ರತಿಯೊಂದು ಟ್ರಿಪ್ಗೆ ಇವರಿಗೆ ಸುಮಾರು 300 ರೂಪಾಯಿಗಿಂತ ಹೆಚ್ಚು ಹೊರೆ ಬೀಳುತ್ತೆ. ಡೀಸೆಲ್ ದರದ ಹೊರೆಯನ್ನ ಬೀಳುತ್ತೆ. ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಇದೆ. ಅದರ ಜೊತೆಗೆ ಡೀಸೆಲ್ ಹೊರೆ, ಈ ಎರಡನ್ನ ಕೂಡ ನಿಭಾಯಿಸೋದಕ್ಕೆ ಮುಂದಿನ 2 ವಾರಗಳಲ್ಲಿ ಮಾಲೀಕರ ಜೊತೆಗೆ ಮತ್ತೆ ಅಸೋಸಿಯೇಷನ್ಗಳ ಜೊತೆಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಚರ್ಚೆ ನಡೆಸಿದ ಬಳಿಕ ದರ ಏರಿಕೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಮಾಹಿತಿಗಾಗಿ.